ನಮಸ್ತೆ ಕರ್ನಾಟಕ, ನನ್ನ ಹೆಸರು ಪ್ರಶಾಂತ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಕ್ರಿಯೇಟಿನ್ ಬಗ್ಗೆ ನಾನು ಸುಮಾರು ವೀಡಿಯೋಸ್ ಮಾಡಿದ್ದೀನಿ. ಕ್ರಿಯೇಟಿನ್ ಎಷ್ಟು ಹೆಲ್ಪ್ಫುಲ್ ಅಂತ ಕೂಡ ನಾನು ವೀಡಿಯೋ ಮಾಡಿದ್ದೀನಿ. ಬಟ್ ಆದರೂ ಸುಮಾರು ಜನಕ್ಕೆ ಕೆಲವೊಂದು ಮೇನ್ ಕ್ವೆರಿ ಇರೋದೇನೆಂದರೆ, ನಾನು ವೆಯ್ಟ್ ಲಾಸ್ ಅಥವಾ ಒಂದು ಫ್ಯಾಟ್ ಲಾಸ್ ಮಾಡಬೇಕಿದ್ರೆ ಮತ್ತು ನಾನು ಕ್ಯಾಲರಿ ಡೆಫಿಸಿಟಲ್ಲಿ ಇರಬೇಕಾದ್ರೆ ಕ್ರಿಯೇಟಿನನ್ನು ತೊಗೋಬೋದಾ ಇಲ್ವಾ ಅನ್ನೋದು. ಸೊ ಈ ವಿಡಿಯೋಲ್ಲಿ ಅದ್ರ ಬಗ್ಗೆ ಎಲ್ಲವನ್ನು ತಿಳಿಯೋಣ. ಕೀಪ್ ವಾಚಿಂಗ್. ಸೊ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ವಿಡಿಯೋ ಶುರು ಮಾಡೋ ಮುಂಚೆ ಇಫ್ ಇನ್ ಕೇಸ್ ನೀವು ಚಾನಲ್ಗೆ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅಟ್ ದ ಸೇಮ್ ಟೈಮ್ ನೀವು ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ನಿಮ್ಮ ಯಾವುದೇ ಕ್ವೆರೀಸ್ ಇದ್ದರೂ ಅಲ್ಲಿ ನಾನು ಡೈರೆಕ್ಟಾಗಿ ನಿಮಗೆ ರಿಪ್ಲೈ ಮಾಡ್ತೇನೆ. ಇನ್ಸ್ಟಾ ಐ ಡಿ ಇಲ್ಲಿ ಕೂಡ ಇರುತ್ತೆ. ಅಟ್ ದ ಸೇಮ್ ಟೈಮ್ ನೀವು ಡಿಸ್ಕ್ರಿಪ್ಷನಲ್ಲಿ ಹೋದರೆ ಅಲ್ಲಿ ಕೂಡ ಲಿಂಕ್ ಇರುತ್ತೆ. ಕ್ಲಿಕ್ ಮಾಡಿ ಯು ಕ್ಯಾನ್ ಡೈರೆಕ್ಟ್ಲಿ ಗೆಟ್ ಇನ್ ಟಚ್ ವಿತ್ ಮೀ. ಸೊ ಮುಂಚೆ ಬೇಸಿಕ್ಕಾಗಿ ರಿವಿಷನ್ ಮಾಡ್ಕೊಳ್ಳೋಣ. ಕ್ರಿಯೇಟಿನ್ ಅನ್ನೋದೇನು? ನಮ್ಮ ಬಾಡಿ ಆಲ್ರೆಡಿ ಕ್ರಿಯೇಟಿನ್ ಪ್ರೊಡ್ಯೂಸ್ ಮಾಡುತ್ತೆ. ಕ್ರಿಯೇಟಿನ್ ಅನ್ನೋದು 3 ಅಮೈನೋ ಆ್ಯಸಿಡ್ಸಿಂದ ನೈಟ್ರೋಜನಸ್ ವೇಸ್ಟ್ ಏನು ಬರುತ್ತಲ್ಲ ಅದರಿಂದ ಕ್ರಿಯೇಟಿನ್ ಫಾರ್ಮ್ ಆಗುತ್ತೆ. ಇದು ನಿಮ್ಮ ಬಾಡಿ ಆಲ್ರೆಡಿ ಜನ್ರೇಟ್ ಮಾಡುತ್ತೆ. ಇದು ನಿಮ್ಮ ಲಿವರಲ್ಲಿ, ಕಿಡ್ನೀಸಲ್ಲಿ ಮತ್ತು ನಿಮ್ಮ ಪ್ಯಾಂಕ್ರಿಯಾಸಲ್ಲಿ ಕ್ರಿಯೇಟಿನ್ ಸಿಗುತ್ತೆ. ಇಫ್ ಇನ್ ಕೇಸ್ ನೀವು ಕ್ರಿಯೇಟಿನ್ ಆ್ಯಸ್ ಅ ಸಪ್ಲಿಮೆಂಟ್ ಅಂದರೆ ಹೊರಗಡೆಯಿಂದ ಆ್ಯಸ್ ಅ ಸಪ್ಲಿಮೆಂಟ್ ಅಂತ ನೀವು ತೊಗೊಂಡ್ರೆ ಅದು ನಿಮ್ಮ ಬಾಡಿಯಲ್ಲಿ ಕ್ರಿಯೇಟಿನ್ ಫಾಸ್ಫೇಟ್ ಮಾಲಿಕ್ಯೂಲ್ಸನ್ನು ಜಾಸ್ತಿ ಮಾಡುತ್ತೆ, ವಿಚ್ ಈಸ್ ಬೇಸಿಕಲಿ ಗಿವ್ಸ್ ಯು ಎನರ್ಜಿ. ಅಂದರೆ ನಿಮಗೆ ವರ್ಕೌಟ್ ಮಾಡಬೇಕಾದ್ರೆ ನೀವು ಸ್ವಲ್ಪ ಎನರ್ಜೆಟಿಕ್ ಆಗಿ ಫೀಲ್ ಮಾಡ್ತೀರ. ಈಗ ಕ್ರಿಯೇಟಿನ್ ಬಗ್ಗೆ ನಿಮಗೆ ಕಂಪ್ಲೀಟ್ ನಾಲೆಜ್ ಬೇಕು. ಕ್ರಿಯೇಟಿನ್ ಏನು ಮಾಡುತ್ತೆ, ಹೇಗೆ ಕೆಲಸ ಮಾಡುತ್ತೆ, ನಾವು ತೊಗೊಂಡಾಗ ಎಷ್ಟು ಕ್ರಿಯೇಟಿನನ್ನು ತೊಗೋಬೇಕು, ಯಾವಾಗ ತೊಗೋಬೇಕು, ಇದ್ರ ಬಗ್ಗೆ ನಾನು ಡೀಟೇಲಾಗಿ ವೀಡಿಯೋ ಮಾಡಿದ್ದೀನಿ. ಅದರ ಲಿಂಕ್ ನಾನು ಇಲ್ಲಿ ಮೇಲೆ ಎಲ್ಲಾದರೂ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಇಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಆ ಲಿಂಕನ್ನು ಹಾಕ್ತೀನಿ. ನೀವು ಕ್ಲಿಕ್ ಮಾಡಿ ಆ ವಿಡಿಯೋನ ಕೂಡ ನೋಡ್ಬೋದು. ಕ್ರಿಯೇಟಿನ್ ಬಗ್ಗೆ ಇರೋ ಕನ್ಫ್ಯೂಷನ್ಸ್ಗಳನ್ನ ಮಾತಾಡುವ. ಎಲ್ಲರಿಗಿಂತ ಫಸ್ಟ್ ಕನ್ಫ್ಯೂಷನ್, ಕ್ರಿಯೇಟಿನ್ ಬಲ್ಕಿಂಗಲ್ಲಿ ತೊಗೊಳ್ಳೋ ಸಪ್ಲಿಮೆಂಟ್, ಅದಕ್ಕೆ ನಾವು ಶ್ರೆಡ್ಡಿಂಗ್, ಕಟ್ಟಿಂಗ್ ಅಥವಾ ಒಂದು ಫ್ಯಾಟ್ ಲಾಸಲ್ಲಿ ತೊಗೊಳೋಕ್ಕಾಗಲ್ಲ ಅನ್ನೋದು. ಎರಡನೇದು, ಕ್ರಿಯೇಟಿನ್ ತೊಗೊಳ್ಳೋದ್ರಿಂದ ನಮಗೆ ತುಂಬಾ ಬ್ಲೋಟೆಡ್ ಫೀಲ್ ಆಗುತ್ತೆ, ಅಂದರೆ ಹೊಟ್ಟೆ ಫುಲ್ ಹೊರಗಡೆ ಬಂದಂಗೆ ಫೀಲ್ ಆಗುತ್ತೆ, ಮುಖ ಎಲ್ಲ ಪಫಿ ಕಾಣುತ್ತೆ ಅನ್ನೋದು. ಮೂರನೇದು, ಕ್ರಿಯೇಟಿನ್ ನಿಮ್ಮ ಬಾಡಿಯಲ್ಲಿ ವಾಟರ್ ಸ್ಟೋರ್ ಮಾಡುತ್ತೆ ಅನ್ನೋದು. ನಿಜ, ಕ್ರಿಯೇಟಿನ್ ನಿಮ್ಮ ಬಾಡಿಯಲ್ಲಿ ವಾಟರ್ ಸ್ಟೋರ್ ಮಾಡುತ್ತೆ, ಬಟ್ ಕ್ರಿಯೇಟಿನ್ ನಿಮ್ಮ ಮಸಲ್ ಒಳಗಡೆ ವಾಟರ್ ಸ್ಟೋರ್ ಮಾಡುತ್ತೆ, ನಿಮ್ಮ ಸ್ಕಿನ್ ಮತ್ತು ಮಸಲ್ ಮಧ್ಯ ವಾಟರ್ ಸ್ಟೋರ್ ಮಾಡಲ್ಲ. ವಾಟರ್ ರಿಟೆನ್ಷನ್ ಅನ್ನೋದು ಮತ್ತು ವಾಟರ್ ರಿಟೆನ್ಷನ್ ಕ್ರಿಯೇಟಿನಲ್ಲಿ ಆಗೋದು ಮಸಲ್ ಒಳಗಡೆ, ಅಂದರೆ ನಿಮ್ಮ ಮಸಲಿನ ಇನ್ಸೈಡ್ ನಿಮ್ಮ ವಾಟ್ರನ್ನು ಸ್ಟೋರ್ ಮಾಡ್ತೀರಾ. ನಾನು ಇನ್ನೂ ಸ್ಟ್ರೆಸ್ ಕೊಟ್ಟು ಇದನ್ನು ಹೇಳ್ತಾ ಇದ್ದೀನಿ. ನಿಮ್ಮ ಸ್ಕಿನ್ ಮತ್ತು ಮಸಲ್ ಮಧ್ಯ ಏನಿರುತ್ತೋ ಅಲ್ಲಿ ವಾಟರ್ ಅದು ಸ್ಟೋರ್ ಮಾಡಲ್ಲ. ಸೊ ಈ ವಾಟರ್ ನಿಮ್ಮ ಮಸಲಲ್ಲಿ ಏನು ಸ್ಟೋರ್ ಆಗಿದೆ ಅದಕ್ಕೂ ಕೂಡ ತುಂಬಾ ಬೆನಿಫಿಟ್ಸ್ಗಳಿವೆ. ಅವನ್ನ ನಾನೀಗ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಅಟ್ ದ ಸೇಮ್ ಟೈಮ್ ನೀವು ಯಾವಾಗ ನಿಮ್ಮ ಫ್ಯಾಟ್ ಲಾಸ್ ಜರ್ನಿಯಲ್ಲಿ ಇರ್ತೀರೋ ಆವಾಗ ಕೂಡ ಕ್ರಿಯೇಟಿನ್ ನಿಮಗೆ ನಿಮ್ಮ ಮಸಲ್ ಲಾಸ್ ಆಗೋದ್ರಿಂದ ತುಂಬಾ ಪ್ರಿವೆಂಟ್ ಮಾಡುತ್ತೆ. ನಿಮ್ಮ ಮಸಲ್ ನೀವು ಲೂಸ್ ಮಾಡಲ್ಲ, ನೀವು ಫ್ಯಾಟ್ ಅಷ್ಟೇ ಲೂಸ್ ಮಾಡ್ತೀರಾ. ಅಟ್ ದ ಸೇಮ್ ಟೈಮ್ ಈಗ ನಿಮ್ಮೆಲ್ರಿಗೂ ಗೊತ್ತು ಕ್ರಿಯೇಟಿನ್ ತೊಗೊಳ್ಳೋದ್ರಿಂದ ನಿಮ್ಮ ಮಸಲ್ ಮಾಸ್ ಜಾಸ್ತಿ ಆಗುತ್ತೆ ಅನ್ನೋದು. ಸೊ ನಿಮ್ಮ ಮಸಲ್ ಮಾಸ್ ಜಾಸ್ತಿ ಆಯಿತು ಅಂದರೆ ನಿಮ್ಮ ಮೆಟಬಾಲಿಕ್ ರೇಟ್ ಕೂಡ ಜಾಸ್ತಿ ಆಯಿತು. ಯಾವಾಗ ನಿಮ್ಮ ಮೆಟಬಾಲಿಕ್ ರೇಟ್ ಜಾಸ್ತಿ ಆಗುತ್ತೆ ಆವಾಗಲೇ ನಿಮ್ಮ ಫ್ಯಾಟ್ ಲಾಸ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಕ್ರಿಯೇಟಿನ್ ನಿಮ್ಮ ಫ್ಯಾಟ್ ಲಾಸ್ ಪ್ರೊಸೆಸಲ್ಲಿ ತೊಗೊಳ್ಳೋದ್ರಿಂದ ನಿಮಗೆ ಏನೇ ಹಾನಿ ಆಗಲ್ಲ. ಸೊ ಇಷ್ಟೊತ್ತವರೆಗೂ ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಿದೆ. ಸೊ ಈಗ ನೋಡುವ ಸೈಂಟಿಫಿಕ್ ರಿಸರ್ಚ್ ಮತ್ತು ಸೈಂಟಿಫಿಕ್ ಸ್ಟಡಿ ಏನು ಹೇಳುತ್ತೆ ಇದು ಫ್ಯಾಟ್ ಲಾಸಲ್ಲಿ ಕ್ರಿಯೇಟಿನ್ ತೊಗೊಳ್ಳೋದ್ರಿಂದ ಏನು ಬೆನಿಫಿಟ್ ಇದೆ ಅನ್ನೋದು. ಸೊ ಒಂದು 4 ವಾರದ ರಿಸರ್ಚಲ್ಲಿ ಇದು ಕಂಡುಹಿಡಿದಿದ್ದಾರೆ ಕಿ ಕ್ರಿಯೇಟಿನ್ ತೊಗೊಳ್ಳೋದ್ರಿಂದ ನಮ್ಮ ಮಸಲ್ ಸೈಜ್ ಆ್ಯಂಡ್ ಮಸಲ್ ಗೇನ್ ಅಷ್ಟೇ ಇಂಪ್ರೂವ್ ಆಗಿಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ನಮ್ಮ ಫ್ಯಾಟ್ ಪರ್ಸೆಂಟೇಜ್ ಕೂಡ ಕಮ್ಮಿ ಆಗಿದೆ. ಸೊ ಸೈಂಟಿಫಿಕಲಿ ಕೂಡ ಇದು ಪ್ರೂವ್ ಆಗಿದೆ ಕಿ ನೀವು ಕ್ರಿಯೇಟಿನ್ ತೊಗೊಳ್ಳೋದ್ರಿಂದ ನಿಮ್ಮ ಫ್ಯಾಟ್ ಲಾಸ್ ಜರ್ನಿಯಲ್ಲಿ ಇದು ನಿಮಗೆ ಹೆಲ್ಪ್ ಮಾಡುತ್ತೆ. ಇದು ನಿಮಗೆ ಯಾವುದೇ ಹಾನಿ ಮಾಡಲ್ಲ ಅಥವಾ ನಿಮ್ಮ ಫ್ಯಾಟ್ ಲಾಸಲ್ಲಿ ಯಾವುದೇ ಬಾಧೆಯನ್ನು ತರಲ್ಲ. ಸೊ ದಟ್ಸ್ ಇಟ್ ಗೈಸ್, ಇದು ನಮ್ಮ ಇವತ್ತಿನ ವಿಡಿಯೋ. ಇಫ್ ಇನ್ ಕೇಸ್ ನಿಮಗೆ ವಿಡಿಯೋ ಇಷ್ಟ ಆದರೆ ಆ ಥಮ್ಸ್ ಅಪ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಅಟ್ ದ ಸೇಮ್ ಟೈಮ್ ನಿಮಗೆ ಯಾವುದೇ ಒಂದು ಕನ್ಫ್ಯೂಷನ್ಸ್ ಇತ್ತು ಅಂದರೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ಹೇಳ್ಬೋದು, ಅಥವಾ ನಿಮಗೆ ಇನ್ನೂ ಯಾವುದಾದ್ರೂ ವೀಡಿಯೋ ಬೇಕಿದ್ದರೂ ಕೂಡ ನನಗೆ ಹೇಳ್ಬೋದು. ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ನಾವು ಡೆಫಿನೆಟ್ಲಿ ಅದ್ರ ಮೇಲೆ ವೀಡಿಯೋ ಮಾಡ್ತೇವೆ. ಎಲ್ಸ್ ನೀವು ನನಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಡೈರೆಕ್ಟಾಗಿ ನನ್ನನ್ನು ಫಾಲೋ ಮಾಡ್ಬೋದು. ಅಲ್ಲಿ ಕೂಡ ನಿಮ್ಮ ಕ್ವೆರೀಸ್ ಇದ್ದರೆ ಕೇಳ್ಬೋದು. ನಾನಲ್ಲಿ ಡೆಫಿನೆಟ್ಲಿ ನಿಮಗೆ ಆನ್ಸರ್ ಮಾಡ್ತೇನೆ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಕ್, ಸೇಮ್ ಟೈಮ್, ಸೇಮ್ ಡೇ ಆಫ್ ದ ವೀಕ್. ಅಲ್ಲಿವರೆಗೂ ನಮಸ್ಕಾರ.